ಒಂದೇ ಅಪ್ಲಿಕೇಶನಲ್ಲಿ ಪರ್ಸನಲ್ ಲೋನ್ 55 ಲಕ್ಷ, ಕ್ರೆಡಿಟ್ ಕಾರ್ಡ್ ಲೋನು, ಹೋಮ್ ಲೋನು, ಟೂ ವೀಲರ್ ಲೋನು, ಗೋಲ್ಡ್ ಲೋನು, ಬಿಸ್ನೆಸ್ ಲೋನು ಎಲ್ಲ ಥರದ ಲೋನ್ಸು ಒಂದೇ ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು, ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಲೋನ್ಗೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ತುಂಬ ಥರದ ಲೋನ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಅವೈಲಬಲ್ ಇದೆ. ಹಾಗಾದರೆ ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದ್ರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು ಅಂತ ನೀವು ಕೇಳ್ಬೋದು. ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣ್ತಿದೆಯಲ್ವಾ, ಇಲ್ಲಿ ನಿಮಗೆ ಲೋನ್ಸ್ ಅಂತ ಫಸ್ಟಲ್ಲೇ ಒಂದು ಆಪ್ಷನ್ ಕಾಣುತ್ತೆ. ಈ ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ, ನೋಡ್ಕೋಬಹುದು. ಪರ್ಸನಲ್ ಲೋನ್ ಆಗಿ ನಿಮಗೆ 50,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಮತ್ತೆ ಲೋನ್ ಎಗೇನೆಸ್ಟ್ ಕಾರ್ಡ್ ಅಂತ ಹೇಳಿದ್ದಾರೆ, ಮತ್ತೆ ನ್ಯೂ ಕಾರ್ ಲೋನ್ ಅಂತ ಹೇಳಿದರೆ, ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ತುಂಬ ಥರದ ಆಪ್ಷನ್ಸ್ ಅನ್ನೋದಾದರೆ ಸಿಗುತ್ತೆ, ನೋಡ್ಕೋಬಹುದು. ಪರ್ಸನಲ್ ಲೋನ್ ಕೊಡ್ತೀವಿ, ಗೋಲ್ಡ್ ಲೋನ್ ಕೊಡ್ತೀವಿ, ಹೋಮ್ ಲೋನ್ ಕೊಡ್ತೀವಿ, ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಅನ್ನೋದಾದರೆ ಕೊಡ್ತೀವಿ, ಹೋಮ್ ಲೋನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತ ಹೇಳಿದರೆ ಇಲ್ಲಿ ನಿಮಗೆ ನೋಡ್ಕೋಬಹುದು. ಟೂ ವೀಲರ್ ಲೋನು, ಯೂಸ್ಡ್ ಕಾರ್ ಲೋನು, ಎಲ್ಲ ಥರದ ಲೋನ್ಸ್ ಅನ್ನೋದಾದರೆ ಒಂದೇ ಅಪ್ಲಿಕೇಶನಲ್ಲಿ ಸಿಗ್ತಿದೆ. ಟ್ರ್ಯಾಕ್ಟರ್ ಲೋನ್ ಸಮೇತ ಈ ಅಪ್ಲಿಕೇಶನಲ್ಲಿ ಅವೈಲಬಲ್ ಇದೆ. ಮತ್ತು ಕ್ರೆಡಿಟ್ ಸ್ಕೋರು ನೀವು ಆರಾಮಾಗಿ ಚೆಕ್ ಅನ್ನೋದಾದರೆ ಮಾಡ್ಕೋಬಹುದು. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ಯಾವ ಲೋನಿಗೆ ಬೇಕಿದ್ರೂ ಅಪ್ಲೈ ಅನ್ನೋದಾದರೆ ಮಾಡ್ಕೋಬಹುದು. ಈಗ ಪರ್ಸನಲ್ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತನೂ ತಿಳಿಸ್ಕೊಡ್ತೀನಿ, ಮತ್ತು ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ಈ ಅಪ್ಲಿಕೇಶನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ನನಗೆ ಆಲ್ರೆಡಿ ಇಲ್ಲಿ ಪ್ರೀ ಅಪ್ರೂವ್ಡ್ ಆಗಿ ನನಗೆ 50,000 ರೂಪಾಯಿವರೆಗೂ ನನಗೆ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಇಲ್ಲಿ ನೋಡ್ಕೋಬೋದು 36 ತಿಂಗಳಿಂದ 48 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಟರ್ಮ್ ನೋಡೋದಾದರೆ ನಿಮಗೆ ಈ ಥರ ಕಾಣಿಸ್ತಿದೆ, ಎಷ್ಟೆಷ್ಟು ನೀವು ಮಂತ್ಲಿ EMI ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ, ನೋಡ್ಕೋಬೋದು. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಡೈರೆಕ್ಟಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸಮ್ಮರಿ ಅನ್ನೋದಾದರೆ ಬಂದುಬಿಡುತ್ತೆ, ನೋಡ್ಕೋಬೋದು. ಎಷ್ಟು ತಗೊಂಡ್ರೆ ನೀವು ಎಷ್ಟು ರಿಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದುಬಿಡ್ತಿದೆ. ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಯಾರು ಬೇಕಾದರೂ ರಿಜಿಸ್ಟರ್ ಮಾಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ EMI ಕಾರ್ಡ್ ಅನ್ನೋದಾದರೆ ಬರುತ್ತೆ. ಸೊ ಇದ್ರ ಮುಖಾಂತರ ನೀವು ಕ್ರೆಡಿಟ್ ಕಾರ್ಡ್ ಥರ ಈ ಅಪ್ಲಿಕೇಶನಲ್ಲಿ ಯೂಸ್ ಅನ್ನೋದಾದರೆ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನನಗೆ 89,000 ರೂಪಾಯಿವರೆಗೂ ನನಗೆ ಲಿಮಿಟ್ ಅನ್ನೋದಾದರೆ ಕೊಟ್ಟಿದ್ದಾರೆ. ನಾನು ಏನು ಬೇಕಿದ್ರು ಈ ಅಪ್ಲಿಕೇಶನಲ್ಲಿ ಪರ್ಚೇಸ್ ಅನ್ನೋದಾದರೆ ಮಾಡ್ಕೋಬೋದು. ಅಂದರೆ ಕಾರ್ಡ್ ಇರುತ್ತಲ್ಲ, ಕಾರ್ಡ್ ನಂಬರ್ ಇದೆಯಲ್ಲ, ಇಲ್ಲಿ ಶೋ ಕಾರ್ಡ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಕಾರ್ಡ್ ನಂಬರ್ ಅನ್ನೋದಾದರೆ ಶೋ ಆಗುತ್ತೆ. ಇದ್ರ ಮುಖಾಂತರ ನಾನು ಏನು ಬೇಕಿದ್ರು ಪರ್ಚೇಸ್ ಅನ್ನೋದಾದರೆ ಮಾಡ್ಕೋಬೋದು. 89,000 ರೂಪಾಯಿ ನನಗೆ ಲಿಮಿಟ್ ಅನ್ನೋದಾದರೆ ಕೊಟ್ಟಿದ್ದಾರೆ. ಇದಕ್ಕೆ ಮಂತ್ಲಿ ಇಯರ್ಲಿ ಚಾರ್ಜಸ್ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ರೆಕಮೆಂಡೇಶನ್ ಮಾಡ್ತಿರೋದು ನೋಡ್ಕೋಬೋದು. ನಿಮಗೆ ಪರ್ಸನಲ್ ಲೋನ್ ರೆಕಮೆಂಡೇಶನ್ ಮಾಡ್ತಿದೆ, ಎಲೆಕ್ಟ್ರಾನಿಕ್ಸ್ ಏನಾದರೂ ಪರ್ಚೇಸ್ ಅನ್ನೋದಾದರೆ ಮಾಡ್ಕೋಬೋದು. ಸೊ ಈ ಅಪ್ಲಿಕೇಶನಲ್ಲಿ ಆರಾಮಾಗಿ ಪರ್ಸನಲ್ ಲೋನ್ಗೆ ಆರಾಮಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ತಗೊಂಡು ರೀಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಹಾಗೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಬರೋಬ್ಬರಿ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದರೆ, ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನೂ ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ಪರ್ಸನಲ್ ಲೋನ್ ಏನಾದರೂ ತೊಗೊತಿದ್ದೀರಾ ಅನ್ನೋದಾದರೆ ನಿಮಗೆ ನೋಡ್ಕೋಬೋದು. ನಿಮಗೆ 40,000ದಿಂದ 55 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಿದ್ದಾರೆ. 12 ತಿಂಗಳಿಂದ 96 ತಿಂಗಳವರೆಗೂ ನಿಮಗೆ ರೀಪೇಮೆಂಟ್ ಟೆನ್ಯೂರ್ ಅನ್ನೋದಾದರೆ ಕೊಡ್ತಿದ್ದಾರೆ.
ನೋಡೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 10% ಇಂದ ನಿಮಗೆ 31% ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 3.93% ಇಂದ ಸ್ಟಾರ್ಟ್ ಅನ್ನೋದಾದ್ರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ ಅಲ್ಲಿ 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ನಿಮಗೆ 15% ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. 12 ತಿಂಗಳು ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ 8,310 ರೂಪಾಯಿ ತರ ನೀವು ಕಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ, ನೋಡ್ಕೋಬಹುದು. ನೀವು 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 1,12,340 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ ಅಲ್ಲಿ ಹೋಮ್ ಲೋನು, ಗೋಲ್ಡ್ ಲೋನು, ಬಿಸ್ನೆಸ್ ಲೋನು, ಟೂ ವೀಲರ್ ಲೋನು ಎಲ್ಲಾ ತರದ ಲೋನ್ಸ್ ಅನ್ನೋದಾದ್ರೆ ಒಂದೇ ಅಪ್ಲಿಕೇಶನ್ ಅಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ಗೆ 4.8 ರೇಟಿಂಗ್ಸ್ ಅನ್ನೋದಾದ್ರೆ ಇದೆ. 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದ್ರೆ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಬಜಾಜ್ ಫಿನ್ಸರ್ವ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದ್ರೆ ಮಾಡ್ಕೊಂಡು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೊಳ್ಳಿ ಗಾಯ್ಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.